ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ನಟರ ಅಭಿಮಾನಿಗಳ ನಡುವಿನ ಸ್ಪರ್ಧೆ ದಿನದಿಂದ ದಿನಕ್ಕೆ ತೀವ್ರವಾಗುತ್ತಿದೆ. ತಮ್ಮ ನೆಚ್ಚಿನ ನಟನಿಗೆ ಬೆಂಬಲ ಸಿಗಲೆಂದು ಇತರ ನಟರನ್ನು ಟಾರ್ಗೆಟ್ ಮಾಡುವ, ಟ್ರೋಲ್ ಮಾಡುವ ಹೊಸ ಸಂಸ್ಕೃತಿ ಹುಟ್ಟಿಕೊಂಡಿದೆ. ಸಿನಿಮಾಗಳ ಬಿಡುಗಡೆ ಸಮಯದಲ್ಲಿ ಇದು ಮತ್ತಷ್ಟು ತಾರಕಕ್ಕೇರುತ್ತಿದೆ. ಇತ್ತೀಚೆಗೆ ದರ್ಶನ್ ಹಾಗೂ ಸುದೀಪ್, ದರ್ಶನ್ ಹಾಗೂ ಯಶ್, ದರ್ಶನ್ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ನಡುವೆ ಸೈಬರ್ ವಾರ್ ಹೆಚ್ಚುತ್ತಿದೆ. ಟ್ರೋಲ್ ಮಾಡುವುದು ಮಾತ್ರವಲ್ಲ, ನೆಗೆಟಿವ್ ಟಾಕ್ ಕ್ರಿಯೇಟ್ ಮಾಡಿ ಸಿನಿಮಾಗಳನ್ನು ಡ್ಯಾಮೇಜ್ ಮಾಡುವ ಪ್ರಯತ್ನವೂ ನಡೆಯುತ್ತಿದೆ. ಇದಕ್ಕೆ ಉದಾಹರಣೆ ದಿನಕರ್ ತೂಗುದೀಪ್ ನಿರ್ದೇಶನದ ರಾಯಲ್ ಸಿನಿಮಾ. ಈ ಚಿತ್ರ ಬಿಡುಗಡೆಯಾದಾಗ ನೆಗೆಟಿವ್ ಟಾಕ್ ರಚನೆಯಾಗಿ ವಿವಾದಕ್ಕೆ ಕಾರಣವಾಯಿತು. ಸ್ವತಃ ದಿನಕರ್ ತೂಗುದೀಪ್ ಕೂಡ ನನಗೆ ಮಾತ್ರವಲ್ಲ, ದರ್ಶನ್ ಅವರ ವಿರುದ್ಧದ ಕೋಪವನ್ನು ನನ್ನ ಚಿತ್ರಕ್ಕೂ ತರುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದ್ದರು. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಸಂಕಷ್ಟದಲ್ಲಿದ್ದಾಗ, ಬಳ್ಳಾರಿ ಜೈಲಿನಿಂದ ಬಿಡುಗಡೆಯಾದಾಗ, ಆಸ್ಪತ್ರೆಗೆ ಹೋದಾಗ ಎಲ್ಲ ದಿನಗಳಲ್ಲೂ ಧನ್ವೀರ್ ಅವರೊಂದಿಗೆ ನಿಂತಿದ್ದರು. ಇದರಿಂದಾಗಿ ಕೆಲವು ವೃತ್ತಗಳು ವಾಮನ ಚಿತ್ರವನ್ನು ನಿರ್ಧಾರಿತವಾಗಿ ಟಾರ್ಗೆಟ್ ಮಾಡುತ್ತಿವೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಆದರೆ ಇನ್ನು ಕೆಲವರು ವಾಮನ ಚಿತ್ರಕ್ಕೆ ಬೆಂಬಲ ನೀಡೋಣ, ಇದು ಕನ್ನಡ ಚಿತ್ರರಂಗದ ಗೌರವ ಎಂಬ ಹ್ಯಾಶ್ಟ್ಯಾಗ್ಗಳನ್ನು ಹಬ್ಬಿಸುತ್ತಿದ್ದಾರೆ. ವಾಮನ ಚಿತ್ರದ ನಿರ್ದೇಶಕ ಶಂಕರ್ ರಾಮನ್, ನಾಯಕಿ ರೇಷ್ಮಾ ನಾಣಯ್ಯ ಹಾಗೂ ತಾರಾ ಸಂಪತ್ ರಾಜ್, ಅವಿನಾಶ್, ಅಚ್ಯುತ್ ಕುಮಾರ್, ಪೆಟ್ರೋಲ್ ಪ್ರಸನ್ನ ಮುಂತಾದ ಕಲಾವಿದರ ತಾರಾಗಣದಲ್ಲಿ ಮೂಡಿಬಂದಿದೆ. ಸಂಗೀತ ಅಜನೀಶ್ ಲೋಕನಾಥ್ ಅವರದ್ದು, ಛಾಯಾಗ್ರಹಣ ಮಹೇಂದ್ರ ಸಿಂಗ್ ಅವರದ್ದು. ಅಂದಹಾಗೆ ಬಜಾರ್ ಚಿತ್ರದ ಮೂಲಕ ಡೆಬ್ಯೂ ಮಾಡಿದ ಧನ್ವೀರ್ ಈಗ ವಾಮನನಾಗಿ ಮಿಂಚಲು ಸಜ್ಜಾಗಿದ್ದಾರೆ. ಈ ಚಿತ್ರ ಪ್ರೇಕ್ಷಕರ ಅಚ್ಚುಮೆಚ್ಚಿನ ದರ್ಶನ ಪಡೆಯುತ್ತಾ, ಇಲ್ಲವೇ ಮತ್ತೆ ತಂತ್ರಜ್ಞಾನ ಬಳಸಿ ಚಿತ್ರದ ವಿರುದ್ಧ ದ್ವೇಷ ಹಬ್ಬಿಸಲಾಗುತ್ತಾ? ಇದಕ್ಕೆ ಉತ್ತರ ಏಪ್ರಿಲ್ 10ಕ್ಕೆ ಸಿಗಲಿದೆ. ನೀವು ಈ ವಿಷಯದ ಬಗ್ಗೆ ಏನನ್ನು ಯೋಚಿಸುತ್ತೀರಿ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಹಾಗೂ ನಮ್ಮ ಗುಡ್ ಲೈಫ್ 66 ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.